ಬಿಡಿ, ಯತೀಂದ್ರ ಬಗ್ಗೆ ಮಾತನಾಡೋದು ಬೇಡ ಅಂತ ಬೆಳಗಾವಿಯಲ್ಲಿ ಶಾಸಕ ಮಾಗಡಿ ಬಾಲಕೃಷ್ಣ ಟಾಂಗ್ ಕೊಟ್ಟಿದ್ದಾರೆ. ಇರುಸುಮುರುಸಾಗುವಂತ ಹೇಳಿಕೆ ನೀಡಬಾರದು. MLC ಯತೀಂದ್ರಗೆ ಶಾಸಕ ಬಾಲಕೃಷ್ಣ ತಿರುಗೇಟು ನೀಡಿದ್ದಾರೆ. ಯಾರಿಗೂ ನೋಟಿಸ್ ಕೊಡೋ ಅವಶ್ಯಕತೆ ಇಲ್ಲ, ಅವರೇ ತಿಳ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ. ಖಂಡಿತ ಅದು ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ನಾನು ಎಂಡಾರ್ಸ್ ಮಾಡ್ತೀನಿ, ಅವ್ರ ಮಾತುಗಳನ್ನ ಎಂಡಾರ್ಸ್ ಮಾಡ್ತೀನಿ. ನಾನು ಇದು ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ವಿಚಾರಗಳು ಚರ್ಚೆ ಅನವಶ್ಯಕವಾಗಿ ಆಗ್ತಾ ಇದೆ. ಸೊ ಇದು ಬಾಲಕೃಷ್ಣ ಅವರ ಮಾತು. ಇನ್ನೊಂದು ಕಡೆ ಯತೀಂದ್ರ ಮೊನ್ನೆ ಕೊಟ್ಟಂಥ ಸ್ಟೇಟ್ಮೆಂಟ್ ಏನು DK ಶಿವಕುಮಾರ್ ಅವರು ಕೇಳಿದ್ರು, ಆದರೆ ಹೈಕಮಾಂಡ್ ಈಗಿಲ್ಲ ಅನ್ನೋ ರೀತಿಯಾಗಿ ಹೇಳಿದೆ. 5 ವರ್ಷ CM ಅವರೇ ಮುಂದುವರಿತಾರೆ ಅಂತ. ಅದಾದಮೇಲೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಸೊ ಹಾಗೆ ಬೇಳೂರು ಗೋಪಾಲಕೃಷ್ಣ ಕೂಡ ಭಾಳ ಸ್ವಲ್ಪ ಖಾರವಾಗಿಯೇ ಮಾತನಾಡಿದರು. ಅದನ್ನು ಎಂಡೋರ್ಸ್ ಮಾಡ್ತೀನಿ ಅಂತ ಬಾಲಕೃಷ್ಣ ಕೂಡ ಹೇಳಿದರು. ಬಾಲಕೃಷ್ಣ ಏನು ಹೇಳಿದರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೋಡೋಣ. ಬಿಡಿ, ಅವ್ರ ಬಗ್ಗೆ ಮಾತಾಡೋದು ಬೇಡ ದಯಮಾಡಿ. ಯಾಕಂದ್ರೆ ಅವರಲ್ಲಿ ಮನವಿ ಮಾಡ್ತೀನಿ, ಇಂಥ ಸ್ಟೇಟ್ಮೆಂಟ್ಗಳು ಕೊಡೋದು ಬೇಡ. ಹೈಕಮಾಂಡ್ ಇರುಸುಮುರುಸಾಗುವಂಥ ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಂತ ಮನವಿ ಮಾಡ್ತೀನಿ. ಅದೆಲ್ಲ ಅವಶ್ಯಕತೆ ಇಲ್ಲ. ಯಾರು ನೋಟಿಸ್ ಕೊಡ್ತಕ್ಕಂಥದ್ದು ಅವರವರು ತಿಳ್ಕೊಬೇಕಷ್ಟೇ. ಬಿಡಿ, ಅವ್ರ ಬಗ್ಗೆ ಮಾತಾಡೋದು ಬೇಡ ದಯಮಾಡಿ. ಯಾಕಂದ್ರೆ ಅವರಲ್ಲಿ ಮನವಿ ಮಾಡ್ತೀನಿ, ಇಂಥ ಸ್ಟೇಟ್ಮೆಂಟ್ಗಳು ಕೊಡೋದು ಬೇಡ. ಹೈಕಮಾಂಡ್ ಇರುಸುಮುರುಸಾಗುವಂಥ ಸ್ಟೇಟ್ಮೆಂಟ್ ಕೊಡೋದು ಬೇಡ ಅಂತ ಮನವಿ ಮಾಡ್ತೀನಿ. ಅದೆಲ್ಲ ಇದು ಬಾಲಕೃಷ್ಣ ಅವರ ಮಾತು. ಸಮಾನ ಮನಸ್ಕರು 40 ಜನ ಸೇರಿದ್ರಂತೆ. ಸೊ ಹಾಗಾಗಿ ಇದು ಮೀಟಿಂಗ್ ಅಂತ. ಇನ್ನು ಸಚಿವರು ಶಾಸಕರನ್ನ ಕರೆದು ಸಭೆ ಮಾಡ್ತಾ ಇರ್ತಾರೆ. ಯತೀಂದ್ರ ಹೇಳಿರು ಡಿನ್ನರ್ ಸಭೆ ಬಗ್ಗೆ. ಸಚಿವರು ಶಾಸಕರನ್ನ ಕರೆದು ಸಭೆ ಮಾಡ್ತಿರ್ತಾರೆ, ಬೆಳಗಾವಿಯಲ್ಲಿ ಸಭೆ ಮಾಡ್ತಾನೆ ಇರ್ತಾರೆ ಅಂತ ಯತೀಂದ್ರ ಹೇಳಿದ್ದಾರೆ. ಅದಕ್ಕೆ ನಾನೇನು ಮಾಡೋಕ್ಕಾಗತ್ರಿ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLAಗಳು ಅಥವಾ ಮಿನಿಸ್ಟ್ರಿಗಳು ಒಂದು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾವೇನು ಹೇಳಿ ಮಾಡೋಕ್ಕಾಗತ್ತೆ? ಅದಕ್ಕೆ ನಾನೇನು ಮಾಡೋಕ್ಕಾಗತ್ರಿ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLAಗಳು ಅಥವಾ ಮಿನಿಸ್ಟ್ರಿಗಳು ಒಂದು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾವೇನು ಹೇಳಿ ಮಾಡೋಕ್ಕಾಗತ್ತೆ? ಅದಕ್ಕೆ ನಾನೇನು ಮಾಡೋಕ್ಕಾಗತ್ರಿ? ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾವಿನಲ್ಲಿ ಎಲ್ಲ MLAಗಳು ಅಥವಾ ಮಿನಿಸ್ಟ್ರಿಗಳು ಒಂದು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ, ಡಿನ್ನರ್ ಕೊಡ್ತಾನೆ ಇರ್ತಾರೆ. ಸೊ ಅದಕ್ಕೆ ನಾವೇನು ಹೇಳಿ ಮಾಡೋಕ್ಕಾಗತ್ತೆ? ಅದಕ್ಕೆಲ್ಲ ಇನ್ನು ಏನು ಹೇಳಬೇಕು ಅದನ್ನು ನಾನು ಆಲ್ರೆಡಿ ಹೇಳಾಗಿದೆ. ಮತ್ತೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಯತೀಂದ್ರ ಹೇಳಿರೋದು. ಬೇರೆ ಅವ್ರಿಗೆ ಏನು ಹೇಳ್ತಾರೆ ಅದಕ್ಕೆ ನಾನು ಮಾತನಾಡಲ್ಲ. ತಮ್ಮ ಹೇಳಿಕೆಯನ್ನು ಮತ್ತೆ ಸಮರ್ಥಿಸ್ಕೊಂಡಿದ್ದಾರೆ CM ಪುತ್ರ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ. ಮತ್ತೆ ನನ್ನ ಹೇಳಿಕೆಗೆ ಬೇರೆಯವ್ರು ಏನು ಹೇಳಿದೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಸೊ ಇವಾಗ